ಹಲೋ ಫ್ರೆಂಡ್ಸ್, ಇದು ಮಖಾನ ಸ್ಟೆಮ್ಮು. ಸೊ ಇದರಿಂದ ನಾನು ಇವತ್ತೊಂದು ಸಬ್ಜಿ ಮಾಡ್ತಾಯಿದ್ದೇನೆ. ಸೊ ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಒಂದು 2-3 ಸಲ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆಯನ್ನು ಸ್ಕ್ರ್ಯಾಪ್ ಮಾಡ್ಕೋಬೇಕು. ಬಟ್ ಶುಗರ್ ಇರೋರಿಗೆ ಇದು ತುಂಬ ಹೆಲ್ಪ್ಫುಲ್ಲಾಗಿದೆ. ಸೊ ಮಖಾನನ ಕ್ಲೀನಾಗಿ ತೊಳೆದ್ಬಿಟ್ಟಿದ್ದು ಸ್ಕ್ರ್ಯಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಈ ಥರ ತೆಳುವಾಗಿ ಕಟ್ ಮಾಡಿಕೊಂಡು ಒಂದು ಕುದಿಸ್ಕೋಬೇಕು. ಇದು ಮಖಾನ ಈ ಥರ ಕಟ್ಟಾಗಿದೆ. ಇದನ್ನು ಬಿಸಿ ನೀರಲ್ಲಿ ಹಾಕ್ಬಿಟ್ಟು ಒಂದು 5 ನಿಮಿಷ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು, ಬೇಯಿಸ್ಕೋಬೇಕು. 3ರಿಂದ 5 ನಿಮಿಷ ಬೇಯಿಸ್ಕೋಬೇಕು. ಸೊ ಇದರಲ್ಲಿ ಇರ್ತಕ್ಕಂಥ ಮಣ್ಣು ಇದು ನೀರಲ್ಲೇ ಬೆಳೀತಾ ಇರೋದ್ರಿಂದ, ಸೊ ಮಣ್ಣು ಮತ್ತು ನೀರಲ್ಲೇ ಬೆಳೆದ್ರಿಂದ ಸ್ವಲ್ಪ ನಾನು ಎಷ್ಟೇ ಸ್ಕ್ರಾಪ್ ಮಾಡಿದರೂ ಕೊಳೆ ಇರುತ್ತೆ. ಸೊ ಅದೆಲ್ಲ ಕೊಳೆ ಹೋಗಬೇಕು ಅಂತಂದರೆ ನಾವು ನೀರಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ತೆಗಿಬೇಕು. ಈ ಥರ ಒಂದು ಕಟ್ ಮಾಡ್ಕೋಬೇಕು. ಆನಂತರ ಇದಕ್ಕೆ 1 ಟೊಮೊಟೊ, 2 ಈರುಳ್ಳಿನ ಸಣ್ಣ ಕಟ್ ಮಾಡ್ಕೋಬೇಕು, 2 ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ, ಸ್ವಲ್ಪ ಕೊತ್ತಂಬರಿ, ಆನಂತರ 2 ಹಸಿಮೆಣಸಿನಕಾಯಿ. ಒಂದು ಪಾತ್ರೆ ನೀರು ಇಟ್ಕೊಂಡಿದ್ದೀನಿ, ಅರ್ಧ ಪಾತ್ರೆ. 3ರಿಂದ 5 ನಿಮಿಷ ಬೇಯಿಸ್ಕೋಬೇಕು. ಮಖಾನ ಸ್ಟೆಮ್ ಬೇಯೋದ್ರೊಳಗೆ ನಾವೊಂದು ಸ್ವಲ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಮಖಾನ ಸ್ಟೆಮ್ಮಿಂದ ಒಂದು ಚಾಟ್ಸು, ಬೇಲು, ಈ ಥರ ಈವ್ನಿಂಗ್ ಸ್ನ್ಯಾಕ್ಸು, ಚಿಪ್ಸು, ಈ ಥರದ್ದು ಎಲ್ಲ ಸರ್ತಾ ಮಾಡ್ಬೋದು. ಈ ಮಖಾನ ಸ್ಟೆಮ್ಮು ಹಾರ್ಟಿಗೆ ತುಂಬ ಹೆಲ್ಪ್ಫುಲ್ಲಾಗಿರ್ತದೆ. ಮಖಾನ ಸ್ಟೆಮ್ಮನ್ನು ಕಮಲ್ ಕಾಕಡಿ ಅಂತಲೂ ಕರೀತಾರೆ. ಸೊ ಈ ಮಖಾನ ಸ್ಟೆಮ್ಮನ್ನು ಇದು ಬಾಡಿಗೆ ಒಂದು ಸ್ವಲ್ಪ ಕೂಲಿಂಗ್ ಎಫೆಕ್ಟನ್ನು ಕೊಡ್ತಕ್ಕಂಥದ್ದು. ಸೊ ಬ್ಲಡ್ಡಿಗೆ ತುಂಬ ಹೆಲ್ಪ್ಫುಲ್ ಆಗಿರ್ತದೆ. ಸೊ ಟೆಂಪ್ರೇಚರನ್ನು ಇದನ್ನು ಮಾಡ್ತದೆ. ಇದು ಒಂದು ಚೈನೀಸ್ ಮೆಡಿಷನ್ ಅಂತಲೂ ಕರೀತಾರೆ ಈ ಮಖಾನ ಸ್ಟೆಮ್ಮನ್ನು. ಇದು ಆರೋಗ್ಯಕ್ಕೆ ತುಂಬ ಅನುಕೂಲ. ಈಗ ಇದನ್ನು ಸೋಸ್ಕೊಳ್ತಾ ಇದ್ದೀನಿ, ಬೆಂದಿದೆ. ಸೊ ಆ ಒಂದು ಸ್ಟೆಮ್ಮಲ್ಲಿರ್ತಕ್ಕಂಥ ಕೊಳೆ ಎಲ್ಲ ನೀರಲ್ಲಿ ಹೋಗಿದೆ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1-2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಕಾರ್ನ್ ಫ್ಲೋರನ್ನು ಹಾಕ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಒಂದು ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಡೀಪ್ ಫ್ರೈ. 1 ಸ್ಪೂನಷ್ಟು ಖಾರದ ಪುಡಿ ಹಾಕಿ ಇದ್ರ ಎಣ್ಣೆ ಕಾಯಿಸಿಟ್ಕೊಂಡಿದ್ದೀನಿ, ಅದ್ರಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು. ಇದು ಆಗಿದೆ. ಪುನಃ ಹಾಕ್ಕೊಂಡು ತಕ್ಷಣ ಕೈ ಆಡಿಸ್ಬಾರ್ದು. ಸ್ವಲ್ಪ ಅದು ಫ್ರೈ ಆಗಬೇಕು. ಫ್ರೈ ಆದ ನಂತರ ಕೈ ಆಡಿಸ್ಕೋಬೇಕು. ಒಂದು ಬಾಣಲೆ ಇಟ್ಕೋಬೇಕು, ಜೀರಿಗೆ ಹಾಕ್ಕೊಂಡು, ಆನಂತರ ಈರುಳ್ಳಿ ಹಾಕ್ಕೊಂಡು, 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು ಈರುಳ್ಳಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಕೆಂಪುಗೆ ಹೊಂಬಣ್ಣ ಬರೋ ಥರ. ಈ ಥರ ಆಗಿದೆ. ಇನ್ನು ಇದು ಹಸಿಮೆಣಸು, ಕೊತ್ತಂಬರಿ ಮತ್ತು ಹಸಿ ಶುಂಠಿ ಎಲ್ಲದನ್ನು ಚೆನ್ನಾಗಿ ಕಟ್ ಮಾಡಿರ್ತಕ್ಕಂಥದ್ದು. ಇದನ್ನು ಹಾಕ್ಬಿಟ್ಟು ಸಿಜ್ವಾನ ಚಟ್ನಿ ಅರ್ಧ ಸ್ಪೂನು, 1 ಸ್ಪೂನಷ್ಟು ಟೊಮೊಟೊ ಕೆಚಪ್ ಹಾಕಬೇಕು. ಹಾಕ್ಕೊಳ್ತೇವೆ. ಒಂದು ಅರ್ಧ ಸ್ಪೂನಷ್ಟು ಹನಿ ಹಾಕಬೇಕು. ಹನಿ ಇಲ್ಲಾಂದರೆ ಸೋಯಾ ಸಾಸ್ ಹಾಕ್ಕೋಬೋದು. ಸೊ ಇದೆಲ್ಲದು ಅದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಇದು ಹಾಕೋದ್ರಿಂದ. ಈಗ ಇದು ಚೆನ್ನಾಗಿ ಬ್ರೌನ್ ಆಗಿದೆ. ಸೊ ಈಗ ನಾನು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಒಂದು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬ್ರೌನಿಶ್ ಆದಮೇಲೆ ಟೊಮೊಟೊ ಹಾಕಬೇಕು. ಅದಕ್ಕೆ ಒಂದು ಸಾಸ್ಗೆ 1/4 ಟೀ ಸ್ಪೂನಷ್ಟು ನಾನು ವೈಟ್ ವೆನೆಗರ್ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು. ಇದು ಕ್ರಿಸ್ಪಿ ಆಗಿದೆ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ, ಸೌಂಡ್ ಬರ್ತಾ ಇದೆ. ಸೊ ಅದ್ರ ಜೊತೆಗೆ ಒಂದು ಆಲೂಗಡ್ಡೆನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 2 ನಿಮಿಷ ಫ್ರೈ ಆಗಬೇಕು. ಈಗ ಟೊಮೊಟೊ ಸ್ವಲ್ಪ ಫ್ರೈ ಆಗಿದೆ. ನಾನೀಗ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹುರಿದಿರ್ತಕ್ಕಂಥದ್ದು, 1/2 ಟೀ ಸ್ಪೂನು ಜೀರಿಗೆ ಪುಡಿ, ಆನಂತರ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೇನೆ. ಸೊ ಇದೆಲ್ಲ
ಹಸಿಯಲ್ಲಿ ಒಂದು ಸ್ವಲ್ಪ ಫ್ರೈ ಆಗಲಿಕ್ಕೋಸ್ಕರ ನಾನು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಆಗಲೇ ಫ್ರೈ ಮಾಡುವಾಗ ಮಕ್ಕನ ಸ್ಟೆಮ್ಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಆದ್ದರಿಂದ ನೋಡಿಬಿಟ್ಟು ಹಾಕ್ಕೋಬೇಕು, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈಗ ಇದು ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ, ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಚಿಟಿಕೆಯಷ್ಟು ಅಜ್ವಾನ್ ಪುಡಿ ಹಾಕ್ಕೊಂಡಿದ್ದೀನಿ. ನಂತರ 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಇದು ಮಕಾನ ಸ್ಟೆಮ್ ಕ್ರಿಸ್ಪಿಯಾಗಿರ್ತಕ್ಕಂಥ ಒಂದು ಮಕಾನ ಸ್ಟೆಮ್ಮನ್ನು ಹಾಕ್ಕೊಳ್ತಾ ಆಗಿದೆ. ಸೊ ಈಗ ಕೊನೆಯದಾಗಿ ಇದಕ್ಕೆ ಒಂದು ಸ್ವಲ್ಪ ನಾನು ಬ್ರಕೋಲಿಯನ್ನು ಸ್ಟೀಮ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಟೀಮ್ ಮಾಡಿರ್ತಕ್ಕಂಥ ಒಂದು ಬ್ರಕೋಲಿ, ಸ್ವಲ್ಪ ಕೊತ್ತಂಬರಿ. ಈಗ ಮಕಾನ ಸ್ಟೆಮ್ದು ಸಬ್ಜಿ ರೆಡಿಯಾಗಿದೆ. ಈಗ ಇದಕ್ಕೆ ಕಾಂಬಿನೇಷನ್ನು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ. ಸೊ ಅಕ್ಕಿ ಹಿಟ್ಟನ್ನು ನಾನು ಜಿಗಿಟ್ ಮಾಡ್ಕೊಂಡಿದ್ದೇನೆ. ಇದನ್ನು ಒಂದು ಪರತಾಗಿ ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದು ಕೈಗೆ ನೀರು ಹಚ್ಕೊಂಡು ನಾದ್ಕೋಬೇಕು. ನೀರೇನು ಹಾಕ್ಕೊಳ್ಳೋದು ಬೇಕಿಲ್ಲ. ನೀರು ಹಾಕ್ಕೊಂಡು ಹೀಗೆ ನಾದ್ಕೋಬೇಕು. 7 ರೊಟ್ಟಿ ಆಗುತ್ತೆ. ಈಗ ಲಟ್ಸ್ ಇಷ್ಟು ದಪ್ಪ ಇರಬೇಕು. ತೀರಾ ಜಾಸ್ತಿ ತೆಳುವಾದರೆ ಉಬ್ಬೋದಿಲ್ಲ. ಸೊ ಈಗ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್. ಸೊ ಈಗ ಎಲ್ಲವನ್ನು ಇದೇ ಥರನಾಗಿ ಉದ್ಕೊಬೇಕು. ಲಟ್ಟಿಸುವಾಗ ಹಿಟ್ಟು ಹಾಕಿರ್ತದೆ, ತವ ಮೇಲೆ ರೊಟ್ಟಿಯನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಚ್ಕೋಬೇಕು. ಈಗ ಇದನ್ನು ಸೊ ಇದನ್ನ ಈ ಕಡೆ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ಕೊತೀನಿ. ಈಗ ನೋಡಿ ಇದು ಓಪನ್ ಆಗಿಲ್ಲ, ಅದರಿಂದ ಕಂಪ್ಲೀಟಾಗಿ ಕ್ಲೀನಾಗಿ ಚೆನ್ನಾಗಿ ಉಬ್ಬಿ ಬಂದಿದೆ ರೊಟ್ಟಿ, ಅಕ್ಕಿ ರೊಟ್ಟಿ. ಸೊ ಈಗ ಆ ಕಡೆ ಒಂದು ಸ್ವಲ್ಪ ಹೊಂಬಣ್ಣೆ ಬರೋವರೆಗೂ ಇದನ್ನು ಮಾಡಿಕೊಂಡು ಇದನ್ನು ನಾನು ತಗೊಳ್ತೇನೆ. ಈಗ ಇದು ರೊಟ್ಟಿ ಆಗಿದೆ. ಈಗ ರೊಟ್ಟಿಯೆಲ್ಲ ಬೇಯಿಸ್ಕೊಂಡಾಗಿದೆ. ಈ ಥರ ರೊಟ್ಟಿಗಳು ಆಗಿದೆ. ಸೊ ಈಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ಳೋಣ. ತುಂಬ ಹೆಲ್ತಿಯಾಗಿರ್ತಕ್ಕಂಥ ಒಂದು ಮಕಾನ ಸ್ಟೆಮ್ಮಿಂದ ಮಾಡಿರ್ತಕ್ಕಂಥ ಒಂದು ಸಬ್ಜಿ ಅಥವಾ ಪಲ್ಯ ರೆಡಿಯಾಗಿದೆ. ಅದರೊಟ್ಟಿಗೆ ಅಕ್ಕಿ ರೊಟ್ಟಿ. ಸೊ ಈ ಥರ ನೀವು ಮಕಾನ ಸ್ಟೆಮ್ಮಿಂದ ಒಮ್ಮೆ ಸಬ್ಜಿಯನ್ನು ಪಲ್ಯವನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.